ಎಷ್ಟು ಆಸಕ್ತಿಯಿಂದ ಶುರು ಮಾಡ್ತಿರೋ ಅದನ್ನ ಸಂಪೂರ್ಣ ಮಾಡುವಂತ ಜವಾಬ್ದಾರಿ ಇರ್ತದೆ. ಸ್ಪೋರ್ಟ್ಸ್ ಹೋಗ್ತೀನಿ 2 ದಿನಕ್ಕೆ ಹೋಗಿ ಬಿಟ್ಬಿಡುವಂಥದ್ದು, ಲೈಫ್ ಸ್ಟೈಲ್ಗೆ ಇದು ಅಡ್ಜಸ್ಟ್ ಆಗ್ತೀನಿ, ಈ ತರ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. 7ನೇ ನಂಬರ್ ಅಂತ ಬಂದಾಗ ಸ್ಪಿರಿಚುಯಾಲಿಟಿ, ಒಂದಷ್ಟು ಟೆಂಪಲ್ ವಿಸಿಟ್, ಅಧ್ಯಾತ್ಮದ ಕಡೆ ಒಲವು ಬರುವಂತದ್ದು ಇರ್ತದೆ. ಗುರುವಿಗೆ ಸಂಬಂಧಪಟ್ಟಂತ ಡೇಟ್ಗಳು, ಶುಕ್ರನಿಗೆ ಸಂಬಂಧಪಟ್ಟಂತ ಡೇಟ್ಗಳು, ಆ ಡೇಟ್ಗಳು ಕೂಡ ನಿಮ್ಗೆ ಅಷ್ಟೊಂದು ಪಾಸಿಟಿವ್ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಮೂಲಾಂಕ 7 ಕೇತುವಿನ ನಂಬರ್ಸ್. ಯಾರೆಲ್ಲ ಕೇತುವಿನ ನಂಬರಲ್ಲಿ ಜನನಾಗಿದ್ರಿ ಅವ್ರಿಗೆ ಇವತ್ತು ವಿಶೇಷವಾದಂಥ ಸಂಚಿಕೆ. 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು, 7, 16, 25 ಯಾರೆಲ್ಲ ಜನನಾಗಿದ್ರಿ ಅವ್ರಿಗೋಸ್ಕರ ಈ ಸಂಚಿಕೆ. ಈ ವರ್ಷದ ರೂಲಿಂಗ್ ನಂಬರ್ ಬಂದು ನಿಮಗೆ ಗೊತ್ತು 1 ಸೂರ್ಯ. ನೋಡಿ, ಯಾವಾಗಲೂ ಕೂಡ ಕೇತು ಮತ್ತೆ ರವಿ ನಂಬರ್ಸ್ ಇದೆಯಲ್ಲ, ಓಕೆ ಅಂತ ನ್ಯೂಮರಾಲಜಿಯಲ್ಲಿ ಹೇಳಿದ್ರು ಕೂಡ ಯಾವಾಗ್ಲೂ ರಾಹು ಮತ್ತು ಕೇತುಗಳು ನಂಬರ್ 1 ಅಂದ್ರೆ ಸೂರ್ಯನಿಗೆ ಗ್ರಹಣವನ್ನ ನೀಡುವಂತ ಗ್ರಹಗಳು. ಅದರಿಂದ ಈ ವರ್ಷ ನಿಮ್ಗೆ ಏನಾಗುತ್ತೆ, ಈ ಡೇಟಲ್ಲಿ ಹುಟ್ಟಿರೋ 7, 16, 25ನೇ ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ, ಎಸ್ಪೆಷಲಿ 16ನೇ ತಾರೀಕು ಅವ್ರಿಗಂತೂ ಒಂದು ಚೆನ್ನಾಗಿಲ್ಲ ಈ ವರ್ಷ. ಯಾಕಂದ್ರೆ 1, 6 ಕಾಂಬಿನೇಷನ್ ಬರ್ತಾ ಇದೆ. ನೆಗೆರೆಸ್ಟ್ ನಂಬರ್ಗಳೆರಡೂ ಕೂಡ 50% ಅಂತ ಹೇಳ್ಬೋದು 16ನೇ ತಾರೀಕು ಅವ್ರಿಗೆ. 25ನೇ ತಾರೀಕು ಕೂಡ ಕಾಂಬಿನೇಷನ್ ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅಲ್ಲ. ಅಲ್ಲಿ ಚಂದ್ರ ಬುಧ ಕಾಂಬಿನೇಷನ್, ಅಲ್ಲೂ ಕೂಡ ನಿರ್ಧಾರಗಳು ತಗೊಳ್ಳುವಂಥ ವಿಚಾರದಲ್ಲಿ ವಾದ ವಿವಾದಗಳಿರ್ತದೆ, ಜಗಳಗಳಿರ್ತದೆ. ಯಾವುದು ಕೂಡ ಬೇಗ ಈಸಿಯಾಗಿ ಆಗಲ್ಲ. ಇಲ್ಲ ಕುಟುಂಬದವ್ರ ಜೊತೆ ಕಿರಿಕಿರಿ ಆಗುತ್ತೆ, ಇಲ್ಲ ಪಾರ್ಟ್ನರ್ಸ್ಗಳ ಜೊತೆ ಕಿರಿಕಿರಿ ಆಗುತ್ತೆ, ಅಥವಾ ಕುಟುಂಬ ಹೆಂಡತಿ ಅಥವಾ ಗಂಡನ ಜೊತೆ ಕಿರಿಕಿರಿ ಆಗುತ್ತೆ. ಡಿಸಿಷನ್ ತಗೊಳ್ಳುವಂಥ ವಿಚಾರದಲ್ಲಿ ತುಂಬಾ ಡ್ರ್ಯಾಗ್ ಆಗಿ ಅದು ಒಂದಷ್ಟು ಮೆಂಟಲಿ ಸ್ಟ್ರೆಸ್ ಅನ್ನು ಕೊಡುತ್ತೆ. ಇನ್ನು 7ನೇ ನಂಬರ್ ಅಂತ ಬಂದಾಗ ಸ್ವಲ್ಪ ಸ್ಪಿರಿಚುಯಾಲಿಟಿ, ಒಂದಷ್ಟು ಟೆಂಪಲ್ ವಿಸಿಟ್, ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ಬರುವಂಥದ್ದು ಇರ್ತದೆ. ವ್ಯವಹಾರಗಳು ಅಂತ ಬಂದಾಗ ಇಸ್ ಗುಡ್. ಈ ವರ್ಷ ನಿಮಗೆ ವ್ಯವಹಾರಿಕವಾಗಿ ಚೆನ್ನಾಗಾಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಟ್ಯಾಲೆಂಟು, ನಿಮ್ಮ ನಾಲೆಡ್ಜ್ ಏನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಈ ವರ್ಷ ಉಪಯೋಗಕ್ಕೆ ಬರುತ್ತೆ. ಆದರೆ ಆ ರೀತಿಯ ಸಪೋರ್ಟ್ ನಿಮಗೆ ಸಿಗಲ್ಲ. ನೀವೇ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ನಿರ್ಧಾರ ತಗೊಂಡು ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ಜೊತೆಗೆ ಈ ನಂಬರ್ದು ಈ ವರ್ಷ ಏನಂದ್ರೆ, ಎಷ್ಟು ಮೋಟಿವಿಂದ ಶುರು ಮಾಡ್ತಿರೋ, ಅಂದ್ರೆ ಎಷ್ಟು ಆಸಕ್ತಿಯಿಂದ ಶುರು ಮಾಡ್ತಿರೋ ಅದನ್ನ ಸಂಪೂರ್ಣ ಮಾಡುವಂಥ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ಬೇಗ ಅದ್ರ ಬಗ್ಗೆ ನಿರಾಸಕ್ತಿ ಬರುವಂಥದ್ದು. ಎಕ್ಸಾಂಪಲ್, ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ಪ್ರತಿದಿನ ಇದ್ದು ನಾನು ಯಾವುದೋ ಜಿಮ್ಗೆ ಹೋಗ್ತೀನಿ ಅಥವಾ ಯಾವುದೋ ಸ್ಪೋರ್ಟ್ಸ್ಗೆ ಹೋಗ್ತೀನಿ 2 ದಿನಕ್ಕೆ ಹೋಗಿ ಬಿಟ್ಬಿಡುವಂಥದ್ದು, 2 ದಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಿಟ್ಬಿಡುವಂಥದ್ದಾದ್ರೆ, ಯಾವುದೇ ವ್ಯವಹಾರ ಮಾಡುವಾಗ ದೊಡ್ಡವರು ಒಂದಷ್ಟು ದಿನಗಳು ಮಾಡಿ, ಅಯ್ಯೋ ನನಗೆ ಈ ಕೆಲಸ ಅಡ್ಜಸ್ಟ್ ಆಗಲಿಲ್ಲ, ಅಯ್ಯೋ ಈ ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ರಾತ್ರಿ ನಿದ್ದೆ ಮುಗಿಡ್ಬೇಕು ಅಥವಾ ಬೆಳಿಗ್ಗೆ ಎದ್ದೋಗ್ಬೇಕು, ನನ್ನ ಲೈಫ್ ಸ್ಟೈಲ್ಗೆ ಇದು ಅಡ್ಜಸ್ಟ್ ಆಗ್ತಿಲ್ಲ, ಈ ಥರ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ದಯವಿಟ್ಟು ಇದನ್ನ ನೀವು ಮಾಡ್ಕೋಬೇಡಿ. ಇದನ್ನ ಮಾಡಿಕೊಂಡ್ರೆ ಈ ವರ್ಷ ನಿಮಗೆ ಖಂಡಿತವಾಗಿಯೂ ಸಮಸ್ಯೆಗಳಂತೂ ಆಗತ್ತೆ. ಇನ್ನು ಈ ನಂಬರಲ್ಲಿ ರಿಸರ್ಚರ್ ಅಂದ್ರೆ ಯಾರೆಲ್ಲ ಸಂಶೋಧನೆ PhD ಮಾಡ್ತಿರ್ತಿರೋ, ಸ್ಪಿರಿಚುಯಾಲಿಟಿಲಿ ಇರ್ತಿರೋ, ಇವ್ರಿಗೆಲ್ಲ ಇದು ಕೇತುವಿನ ನಂಬರು. ರಿಸರ್ಚ್ ಸೈಂಟಿಸ್ಟು, PhD ಮಾಡ್ತಾ ಇರುವಂಥವ್ರು, IT ಸೆಕ್ಯೂರಿಟಿ, ವಾಸ್ತು, ಅಸ್ಟ್ರಾಲಜಿ, ತಂತ್ರ ಕನ್ಸಲ್ಟೆಂಟು, ಮೆಡಿಟೇಷನ್ ಟೀಚರ್ಸು, ಫಿಲಾಸಫರು, ಫಾರಿನ್ ಟ್ರಾವೆಲ್ ಮಾಡುವಂಥವ್ರು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅರೇಂಜ್ಮೆಂಟ್ ಮಾಡುವಂಥವ್ರು, ಸ್ಕ್ರಿಪ್ಟ್ ರೈಟರು, ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು, ಈಲಿಂಗು ಕೋರ್ಸಸ್ಗಳನ್ನ ಮಾಡುವಂಥವ್ರು ಅಥವಾ ಈಲರ್ಸು, ಇಂಥವ್ರಿಗೆಲ್ಲ ಕೂಡ ಈ ಡೇಟಲ್ಲಿ ಹುಟ್ಟಿದ್ರೆ 50% ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಲೈಫಲ್ಲಿ ಈ ವರ್ಷ ತುಂಬ ಚೆನ್ನಾಗಾಗುತ್ತೆ, ಫೈನಾನ್ಷಿಯಲಿನೂ ಚೆನ್ನಾಗಾಗುತ್ತೆ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಆಗೋದಿಲ್ಲ, ಅಥವಾ ನಿಮಗೆ ನಿರಾಸಕ್ತಿ ಅಥವಾ ನಿಮ್ಮ ಎಫರ್ಟ್ ಅಥವಾ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂಥ ವಾತಾವರಣ ಸಪೋರ್ಟ್ ಸಿಗದೆ ಇರುವಂಥ ಸಾಧ್ಯತೆಗಳಿರ್ತದೆ. ಬಟ್ ಓವರ್ ಆಲ್ ಅಂತ ಬಂದಾಗ ಇಟ್ಸ್ ವೆರಿ ಗುಡ್. ನಿಮಗೆ 3, 6, 7, 8, 9 3ನೇ ತಿಂಗಳು, ಮಾರ್ಚ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರು, ಈ ತಿಂಗಳುಗಳು ಅಷ್ಟೊಂದು ಒಳ್ಳೇದಲ್ಲ. ಮತ್ತೆ ಮೂಲಾಂಕ 3, 6, 7, 8, 9ನೇ ನಂಬರ್ಸ್ಗಳು ಯಾವ ಡೇಟ್ಗಳಲ್ಲಿ ಬರುತ್ತೋ, ಅಂದರೆ ಗುರುವಿಗೆ ಸಂಬಂಧಪಟ್ಟಂಥ ಡೇಟ್ಗಳು,
ಶುಕ್ರನಿಗೆ ಸಂಬಂಧಪಟ್ಟಂಥ ಡೇಟ್ಗಳು, ಕೇತುವಿಗೆ ಸಂಬಂಧಪಟ್ಟಂಥ ನಂಬರ್ಗಳು, ಶನಿ ಮತ್ತು ಕುಜನಿಗೆ ಸಂಬಂಧಪಟ್ಟಂಥ ಡೇಟ್ಗಳು, ಆ ಡೇಟ್ಗಳು ಕೂಡ ನಿಮಗೆ ಅಷ್ಟೊಂದು ಪಾಸಿಟಿವ್ ಇಲ್ಲ. ಎಕ್ಸ್ಪೆಷಲಿ ನಿಮಗೆ ತುಂಬ ಒಳ್ಳೆ ಡೇಟ್ಸ್ ಅಂತಂದರೆ 5ನೇ ತಾರೀಕು, 15ನೇ ತಾರೀಕು ಮತ್ತು 23ನೇ ತಾರೀಕು. ಇಟ್ಸ್ ಎ ಬೆಸ್ಟ್ ಡೇಟ್ ಇದು. ನೀವು ಆ ಡೇಟ್ಗಳನ್ನು ಖಂಡಿತವಾಗಿಯೂ ಫಾಲೋ ಮಾಡ್ಬೋದು. ಮತ್ತು ಗ್ರೀನ್ ಕಲರ್ ಇಸ್ ವೆರಿ ಗುಡ್ ನಂಬರ್ ಈ ವರ್ಷ ನಿಮಗೆ. ಮತ್ತು ನಂಬರ್ 5 ಕೂಡ ನಿಮಗೆ ಈ ವರ್ಷ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಅದರಿಂದ ಈ ನಂಬರ್ಗಳನ್ನು ಫಾಲೋ ಮಾಡಿ. ಮತ್ತು 3, 6, 7, 8 ಈ ವರ್ಷ ತಿಂಗಳುಗಳು ಚೆನ್ನಾಗಿಲ್ಲ ಮತ್ತು ಆ ಡೇಟ್ಗಳು ಕೂಡ ನಿಮಗೆ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಆ ಡೇಟ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಎಚ್ಚರಿಕೆಯಿಂದ ಅಂತ ಹೇಳ್ತಾ, ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಗಣಪತಿ ಆರಾಧನೆ. ಪ್ರತಿ ಮಂಗಳವಾರದ ದಿನ ಎಕ್ಸ್ಪೆಷಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಸಿಹಿ ಲಾಡುವನ್ನು ಅರ್ಪಣೆ ಮಾಡಿ, ಗಮ್ ಗಣಪತಿಯೇ ನಮಃ 108 ಸರಿ ಜಪ ಮಾಡಿ, ಓಂ ಕೇತವೇ ನಮಃ 7 ಅಥವಾ 108 ಸರಿ ಜಪ ಮಾಡ್ಕೊಂಡು ಬನ್ನಿ. ಒಂದಷ್ಟು ಸ್ಪಿರಿಚುವಲ್ ಪ್ಲೇಸ್ಗಳಿಗೆ ಹೋಗಿ ಮತ್ತು ತುಂಬ ಆಕ್ಟಿವ್ ಆಗಿರಿ. ಮತ್ತು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ಮೇಲೆ ದಯವಿಟ್ಟು ಅದನ್ನು ಪೂರ್ಣಗೊಳಿಸಿ. ಇಲ್ಲಾಂದರೆ ಅದು ಲೈಫ್ ಟೈಮಲ್ಲಿ ಅದೇ ಥರ ಕಂಟಿನ್ಯೂಟಿ ಆಗಿಬಿಡುತ್ತೆ. ಇದು ಓವರ್ ಆಲ್ ಯಾರೆಲ್ಲ ಮೂಲಾಂಕ 7 ಹುಟ್ಟಿರ್ತೀರಿ ಅವರಿಗೆ ಸಂಬಂಧಪಟ್ಟಂಥ ಡೇಟ್ಸು. ತುಂಬ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ನೀವು ತುಂಬ ಚೆನ್ನಾಗಿ ಆಗ್ತೀರಿ. ಯಾರೆಲ್ಲ 7, 16, 25ನೇ ತಾರೀಕು ಹುಟ್ಟಿರ್ತೀರಿ ಅವ್ರಿಗೆ ಓವರ್ ಆಲ್ 2026 ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಪರ್ಸನಲ್ ಇಯರ್ ನಂಬರ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಹೇಳ್ಕೊಡ್ತೀನಿ. ಅಂದರೆ ನಿಮ್ಮ ಡೇಟು, ಬರ್ತ್ ಡೇಟು ಪ್ಲಸ್ ಅದರ ಜೊತೆಗೆ ನಿಮ್ಮದು ಎಕ್ಸ್ಪ್ರೆಷನ್ ನೇಮ್, ಅಂದರೆ ನಿಮ್ಮ ನೇಮಲ್ಲಿ ಬರುವಂಥ ನಂಬರ್ಗಳು. ಒಂದು ಈ ವರ್ಷ ನಿಮಗೆ ರೂಲಿಂಗ್ ನಂಬರ್ ಒಂದಿದ್ರೆ ಪರ್ಸನಲ್ ಇಯರ್ ನಂಬರ್ ಅಂತ ಒಂದು ಬೇರೆ ಇರ್ತದೆ. ಅದನ್ನು ನೋಡ್ಕೊಂಡು ಫಲ ಹೇಳೋದು ಹೇಗೆ ಮತ್ತು ನಿಮ್ಮದು ನೀವೇ ಹೇಗೆ ನೋಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ